ನಮಸ್ತೆ ರೈತ ಬಾಂಧವರೇ, ನಾನು ಹಾಸನದ ಆರ್ಗಾನಿಕ್ ಕೃಷಿ ಹುಡುಗ. ನನ್ನ ತೋಟದಲ್ಲಿ ಸಾಮಾನ್ಯವಾಗಿ 200ಕ್ಕೂ ಹೆಚ್ಚು ಔಷಧೀಯ ಸಸ್ಯಗಳಿವೆ. ಇವತ್ತಿನ ಒಂದು ವಿಚಾರ ಏನಪ್ಪ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೃದಯಾಘಾತಕ್ಕೆ ಸಂಬಂಧಿಸಿದ ಸಾವುಗಳು ಹೆಚ್ಚಾಗ್ತಾ ಇದೆ. ಹಾಗೂ ಹಾಸನ ಜಿಲ್ಲೆಯಲ್ಲಿ ಅಧಿಕವಾಗಿದೆ. ಇದಕ್ಕೆ ಕೆಲವರು ಹೇಳ್ತಾರೆ ಮೊಬೈಲಿಂದ ಅಂತಾರೆ, ಕೆಲವರು ವ್ಯಾಕ್ಸಿನಿಂದ ಅಂತಾರೆ, ಕೆಲವರು ಕರಿದ ತಿಂಡಿಗಳಿಂದ ಅಂತಾರೆ. ಹೌದು, ಎಲ್ಲ ಕಾರಣಗಳು ನಿಜ. ಆದರೆ ಪ್ರಮುಖವಾಗಿ ನಾವು ಭೂಮಿಗೆ ಹೊಡೆಯುವಂತಹ ಕಳೆನಾಶಕ ಹಾಗೂ ಔಷಧಿಗಳು ಸಿಕ್ಕಾಬಟ್ಟೆ ನಮ್ಮ ಭೂಮಿಯ ಮೇಲೆ ಎಫೆಕ್ಟ್ ಮಾಡ್ತಾ ಇದ್ದಾವೆ. ಹಿಂದೆ ಎಲ್ಲಿ ನೋಡಿದರಲ್ಲಿ ಎರೆಹುಳುಗಳ ಸಂಖ್ಯೆ, ಏಡಿಗಳ ಸಂಖ್ಯೆ, ಮಳ್ಳಿ ಮೀನುಗಳ ಸಂಖ್ಯೆ, ಸೀಗಡಿಗಳ ಸಂಖ್ಯೆ ಅತಿ ಹೆಚ್ಚಾಗಿ ಇರುತ್ತಿದ್ದವು. ಅವು ನಮ್ಮ ಭೂಮಿಯನ್ನು ಅಗೆದು ಹದ ಮಾಡುತ್ತಿದ್ದವು. ಹಾಗೆ ತುಂಬ ಚೆನ್ನಾಗಿ ನಮ್ಮ ಭೂಮಿಯನ್ನು ಫಲವತ್ತತೆಯಾಗಿ ಇಟ್ಟುಕೊಳ್ಳುತ್ತಿದ್ದವು. ಈಗ ನಾವು ಕಳೆನಾಶಕವನ್ನು ಹೊಡೆದು ಭೂಮಿಯಲ್ಲಿ ಎಲ್ಲ ಜೀವಸತ್ವಗಳನ್ನು ಕೊಲ್ಲುತ್ತಾ ಬರುತ್ತಿದ್ದೇವೆ. ನಾವು ಕೂಡ ಸಾಯುತ್ತಿದ್ದೇವೆ. ಹಾಗಾಗಿ ನಾನು ಇವತ್ತಿನ ದಿನ ಹೃದಯಕ್ಕೆ ಸಂಬಂಧಿಸಿದ, ಅಂದರೆ ಒಂದೆಲ್ಗ ಅಥವಾ ಬ್ರಹ್ಮಿನಿ ಎಂಬ ಒಂದು ಗಿಡವನ್ನು ಹಾಕುವುದರ ಮೂಲಕ ಇದರ ಬಗ್ಗೆ ಒಂದು ಚಿಕ್ಕ ಹಿತನುಡಿ ಅಥವಾ ಮುನ್ನುಡಿಯನ್ನು ನಾನು ಹೇಳ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, ಈ ಗಿಡ ನೋಡಿ, ಇದೇ ಬ್ರಾಹ್ಮಿನಿ ಅಂತ. ಗದ್ದೆ ಬದಿನಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಆದರೆ ಈಗ ಗದ್ದೆ ಬದಿಗೆಲ್ಲ ಕಳೆನಾಶಕವನ್ನು ಹೊಡೆದು ಇದರ ಸಂಖ್ಯೆಯನ್ನು ದಿನಕ್ಕೆ ಕ್ಷೀಣಿಸುತ್ತಾ ಇದ್ದಾರೆ ನಮ್ಮ ರೈತರು. ಹಾಗಾಗಿ ಈ ಗಿಡವನ್ನು ಹಾಕುವುದರ ಮೂಲಕ ಇದರ ಪ್ರಯೋಜನವನ್ನು ಹೇಳುತ್ತೇನೆ. ಪ್ರತಿದಿನ ನಾವು ಇದರ ಎಲೆಯನ್ನು 4 ಅಥವಾ 5 ಎಲೆಗಳನ್ನು ತಿನ್ನುತ್ತಾ, ಅಥವಾ ಮಕ್ಕಳಿಗೆ ಆಗಲಿ ನಾವೇ ಆಗಲಿ ತಿನ್ನುತ್ತಾ ಬಂದರೆ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ. ಹಾಗೂ ಇದರಿಂದ ತುಂಬ ಅನುಕೂಲ ಏನಪ್ಪ ಅಂದರೆ, ಹೃದಯಕ್ಕೆ ಸಂಬಂಧಿಸಿದಂಥ ರೋಗಗಳನ್ನು ಇದು ಅಚ್ಚುಕಟ್ಟಾಗಿ ಹೃದಯ ಸಂಬಂಧಿ ರೋಗಗಳನ್ನು ಕಂಟ್ರೋಲ್ ಮಾಡುತ್ತದೆ. ಹಾಗಾಗಿ ಪ್ರತಿ ವಾರಕ್ಕೆ 2 ರಿಂದ 3 ದಿನ ಇದರ ಸಾಂಬಾರೋ ಅಥವಾ ಚಟ್ನಿನೋ ಅಥವಾ ಪಲ್ಯವನ್ನು ಮಾಡಿಕೊಂಡು ತಿಂದರೆ ನಮ್ಮ ಹೃದಯಕ್ಕೆ ಸಂಬಂಧಿಸಿದ ರಕ್ತನಾಳಗಳಿಗೆ ಹೆಚ್ಚಿನ ಪೌಷ್ಟಿಕಾಂಶವನ್ನು ಕೊಡುತ್ತದೆ. ಇದರಲ್ಲಿ 2 ಥರದ ಬ್ರಾಹ್ಮಿನಿ ಇದೆ. ಒಂದು ದೊಡ್ಡೆಲ್ಗ, ಇನ್ನೊಂದು ಚಿಕ್ಕ ಬ್ರಾಹ್ಮಿನಿ. ಇದು ಗದ್ದೆ ಬದಿನಲ್ಲಿ ಸಿಗುವಂಥ ಸೊಪ್ಪು, ಸ್ವಲ್ಪ ಕಹಿ ಆಗಿರುತ್ತದೆ. ಇದನ್ನು ಹಾಕುವುದರ ಮೂಲಕ ಇವತ್ತಿನ ದಿನದ ಹಿತನುಡಿಯನ್ನು ಮುಕ್ತಾಯ ಮಾಡೋಣ. ನೋಡಿ, ಇದನ್ನು ಯಾವಾಗ ಬೇಕಾದ್ರೂ ಹೆಂಗೆ ಬೇಕಾದರೂ ಹಾಕ್ಬೋದು. ನೀವು ಬರೀ ಒಂದು ಬದಿನಲ್ಲಿ, ಇಳಿಜಾರಾದಂಥ ಪ್ರದೇಶದಲ್ಲಿ ತುಂಬ ಚೆನ್ನಾಗಿ ಬರುತ್ತದೆ. ನೋಡಿ, ಇದನ್ನು ಮನೆ ಮುಂದೆ ಪಾಟಲ್ಲಿ ಎಲ್ಲ ತಲೂ ಬೆಳಕಬಹುದು. ನೋಡಿ, ನಾನು ಹಾಕ್ತಾ ಇದ್ದೀನಿ.